ಮುಂದಿನ ಲೋಕಸಭಾ ಚುನಾವಣೆಗೆ 400 ಸೀಟ್ ಗೆಲ್ಲಬೇಕು ಅಂತ ಹೇಳಿ ಬಿಜೆಪಿ ಲೆಕ್ಕಾಚಾರವನ್ನ ಹಾಕೊಂಡಿದೆ. ರಾಜ್ಯದ ಮಟ್ಟಿಗೆ 28ಕ್ಕೂ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಬೇಕು ಅನ್ನುವ ಲೆಕ್ಕಾಚಾರ. ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಈ ನಿಟ್ಟಿನಲ್ಲಿ ಒಂದಿಷ್ಟು ರಣತಂತ್ರವನ್ನ ಹೆಣಿತಾ ಇದೆ. ಕರ್ನಾಟಕದಲ್ಲಿ ಲೋಕಸಮರ ಗೆಲ್ಲೋದಕ್ಕೆ ಇಬ್ಬರಿಗೆ ನಾಯಕತ್ವ ನೀಡೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ದಕ್ಷಿಣ ಕರ್ನಾಟಕಕ್ಕೆ ವಿಜಯೇಂದ್ರ ಮತ್ತು ಅಶ್ವಥ್ ನಾರಾಯಣ ಅವರು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಮುಖಂಡರಿಗೆ ನಾಯಕತ್ವವನ್ನು ಕೊಟ್ಟು ಉತ್ತರ ಕರ್ನಾಟಕಕ್ಕೆ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಅಲ್ಲಿ ಇನ್ಚಾರ್ಜ್ ಕೊಟ್ಟರೆ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಬ್ರಾಹ್ಮಣರನ್ನ ಸೆಳೆದಂಗಾಗುತ್ತೆ. ಹೈಕಮಾಂಡ್ ಸೂಚನೆ ಮೇರೆಗೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಈಗ ಒಂದಿಷ್ಟು ರಣತಂತ್ರವನ್ನು ಮಾಡಿ ಆ ಸಮುದಾಯದ ಮತ ಬ್ಯಾಂಕ್ಗೆ ಕೈ ಹಾಕೋದು ಬಿಜೆಪಿಯ ಲೆಕ್ಕಾಚಾರ ಆಗಿದೆ. ನೋಡಿ, ರಾಜ್ಯ ಬಿಜೆಪಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಏನೀಗ ತಿಳಿಸ್ತಾ ಇದೀವಲ್ಲ, ಈ ಲೆಕ್ಕಾಚಾರ ಹೆಂಗಂತ ಹೇಳಿದ್ರೆ ವಿಜಯೇಂದ್ರ ಮತ್ತು ಅಶ್ವಥ್ ನಾರಾಯಣ್, ವಿಜಯೇಂದ್ರ ಲಿಂಗಾಯತರು, ಅಶ್ವಥ್ ನಾರಾಯಣ್ ಒಕ್ಕಲಿಗ, ಈ ಎರಡು ಅತಿ ದೊಡ್ಡ ಕಮ್ಯುನಿಟಿಯ ವೋಟ್ಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತರುವಲ್ಲಿ ಇದೊಂದು ಸ್ಟ್ರಾಟರ್ಜಿ ಆದರೆ, ಮತ್ತೊಂದು ಕಡೆಯಲ್ಲಿ ಬ್ರಾಹ್ಮಣ ಮತ್ತು ಲಿಂಗಾಯತ ವೋಟ್ಗಳು ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕರು ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಇವರಿಗೆ ಅಲ್ಲಿ ನಾಯಕತ್ವವನ್ನು ಕೊಟ್ಟರೆ, ಆ ಭಾಗದ ಉಸ್ತುವಾರಿಯನ್ನು ಇವರಿಗೆ ಕೊಟ್ಟರೆ ಅಲ್ಲಿ ವೋಟ್ ಪುಲ್ ಮಾಡಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ನಾಯಕತ್ವವನ್ನು ವಿಕೇಂದ್ರೀಕರಣ ಮಾಡೋ ಮೂಲಕ ಎಲ್ರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟು ಜವಾಬ್ದಾರಿಯ ಜೊತೆಗೆ ಆ ಭಾಗದ ಸಮುದಾಯದ ಮತಗಳನ್ನು ಇವರು ಸೆಳೆಯುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ರಾಜ್ಯದಲ್ಲಿ ಗೆಲ್ಲಬೇಕು ಅಂಥೇಳಿ ಬಿಜೆಪಿ ತಂತ್ರ, ಪ್ರತಿತಂತ್ರ, ರಣತಂತ್ರ ಎಲ್ಲವನ್ನು ಕೂಡ ಹೆಣಿತಾ ಇದೆ. ಸಮುದಾಯವಾರು ಕೂಡ ವೋಟ್ ಗಳಿಸೋದು ಹೇಗೆ ಅನ್ನೋದು ನಾಯಕತ್ವದ ವಿಕೇಂದ್ರೀಕರಣದ ಮೂಲಕ ಸಾಧ್ಯ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಸುದ್ದಿ ಈಗ ಮುನ್ನೆಲೆಗೆ ಬಂದಿದೆ. ಇದೆಲ್ಲ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಟೇಶ್, ದಕ್ಷಿಣ ಭಾರತ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿಯ ಒಂದು ಗೆಲುವು ಬಹಳ ಪ್ರಮುಖವಾಗುತ್ತೆ. ಈ ಕಾರಣದಿಂದ ಕರ್ನಾಟಕದಲ್ಲಿ ರಣತಂತ್ರಗಳು ಏನು, ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ, ನಾಯಕತ್ವದ ವಿಕೇಂದ್ರೀಕರಣ ಅಂತ ಹೇಳಿದ್ರೆ ಹೇಗೆ ನಟೇಶ್? ಎಸ್ ರಂಜಿತ್, ಲೋಕಸಭಾ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣವಾಗಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈಗ ಒಂದಷ್ಟು ಚಿಂತನೆಗಳು ಕೂಡ ಅಂದ್ರೆ ಈ ಸಭೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಂದ್ರೆ ಇಬ್ಬರಿಗೆ ನಾಯಕತ್ವವನ್ನು ಕೊಡುವ ಮೂಲಕ ಅಂದ್ರೆ ಎರಡು ಭಾಗ ಅಂದ್ರೆ ವಲಯವಾರು ಏನು ಡಿವೈಡ್ ಅನ್ನ ಮಾಡುವ ಮೂಲಕ ಇಬ್ಬರು ನಾಯಕತ್ವವನ್ನ ಕೊಟ್ಟು ಅಲ್ಲಿ ಪ್ರಚಾರದ ಏನು ಸಿದ್ಧತೆ ಏನಿದೆ ಅದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಒಂದಷ್ಟು ವಿಚಾರಗಳನ್ನ ಚಿಂತನೆ ಮಾಡ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಎರಡು ವಲಯವಾರು ವಿಭಾಗಗಳನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ. ಅಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಏನು ವಿಜಯೇಂದ್ರ ಹಾಗೂ ಅಶ್ವಥ್ ನಾರಾಯಣ್ ರವರಿಗೆ ಒಂದು ಏನು ನಾಯಕತ್ವವನ್ನ ಕೊಟ್ಟು ಅಲ್ಲಿ ಯಾವ ರೀತಿ ಸಿದ್ಧತೆಗಳಿರಬೇಕು ಅಂದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆ ಪ್ರಚಾರದ ಸಿದ್ಧತೆಗಳು ಯಾವ ಮಟ್ಟದಲ್ಲಿ ಇರಬೇಕು ಮತ್ತೆ ಅಲ್ಲಿ ವಲಯವಾರು ಯಾವ ರೀತಿಯ ಒಂದು ಪ್ರಸ್ತುತತೆಯನ್ನ ಅಂದ್ರೆ ಅಲ್ಲಿನ ವಿಚಾರಗಳನ್ನ ಯಾವ ರೀತಿ ಪ್ರಸ್ತುತಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡ್ಲಿಕ್ಕೆ ಸಲುವಾಗಿ ಒಂದು ನಾಯಕತ್ವವನ್ನ ಕೊಡ್ಲಿಕ್ಕೆ ಚಿಂತನೆ ನಡೆದಿರ್ತಕ್ಕಂಥದ್ದು. ಇನ್ನು ಉತ್ತರ ಕರ್ನಾಟಕಕ್ಕೂ ಕೂಡ ಇಬ್ಬರು ನಾಯಕರನ್ನ ಏನು ಸೆಲೆಕ್ಟ್ ಮಾಡುವ ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ ಜಾತಿವಾರು ಲೆಕ್ಕಾಚಾರ, ವಲಯವಾರು ಲೆಕ್ಕಾಚಾರ ಹಾಗೂ ಆ ನಾಯಕತ್ವದ ಗುಣಗಳನ್ನ ಯಾರಿದ್ದಾರೆ ಅವರಿಗೂ ಕೂಡ ಏನು ಕೊಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.